ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮನಿ ಸೇವಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಮನಿ ಸೇವಿಂಗ್ ಅನ್ನೋದಿರಲ್ಲ. ನನ್ನ ಒಂದು ವಿಡಿಯೋ ಚಾನಲ್ ಬಂದುಬಿಟ್ಟು ಮನಿ ಸೇವಿಂಗ್ ಆಗಿರುತ್ತೆ, ಮೋಟಿವೇಶ್ನಲ್ ವ್ಲಾಗ್ ಆಗಿರುತ್ತೆ, ಹಾಗೆ ಟಿಪ್ಸ್ ಮತ್ತು ವ್ಲಾಗ್ಸು ಎಲ್ಲವೂ ಕೂಡ ಇರುತ್ತೆ. ಸೊ ನಿಮಗೆ ಈ ಚಾನಲ್ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಓಕೆನಾ? ಸೊ ತುಂಬ ಜನ ತುಂಬ ಮೋಟಿವೇಶನ್ ಕೊಡ್ತಾ ಇದ್ದೀರಾ. ಮನಿ ಸೇವಿಂಗ್ ಚಾಲೆಂಜ್ ವಿಡಿಯೋಸ್ನೆಲ್ಲ ಮಾಡಿದಾಗಲೂ, ಕಂಟಿನ್ಯೂ ಆಗಿ ಮಾಡಿದಾಗಲೂ ಕೂಡ ಒಳ್ಳೆ ಟಿಪ್ಸ್ ಹೇಳ್ತಾ ಇದ್ದೀರಾ. ತುಂಬ ಚೆನ್ನಾಗಿದೆ ನೀವು ಹೇಳುವಂಥ ಟಿಪ್ಸ್ ಅಂತಂದು ನನಗೆ ಕಾಂಪ್ಲಿಮೆಂಟ್ ಕೂಡ ಕೊಟ್ಟಿದ್ದೀರಾ. ಸೊ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಯಾಕಂದರೆ ನೀವು ಆ ರೀತಿ ಎನ್ಕರೇಜ್ ಮಾಡಿದ್ರೇ ನಮಗೆ ಇನ್ನೂ ಹೊಸ ಒಂದು ವೀಡಿಯೋಸ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಸಾಧ್ಯ. ಹಾಗೆ ಇವತ್ತಿನ ಒಂದು ವಿಷಯ ಕೇಳೋದು ಬಂದರೆ ಮನಿ ಸೇವಿಂಗ್ ಚಾಲೆಂಜ್. ಮನಿ ಸೇವಿಂಗ್ ಅನ್ನೋದು ಈ ಒಂದು ಟೈಮಲ್ಲಿ ತುಂಬಾ ಇಂಪಾರ್ಟೆಂಟ್. ಯಾಕಂತ ಅಂದರೆ ಒಂದೊಂದು ರೂಪಾಯಿನೂ ಕೂಡ ಇವಾಗಿನ ಒಂದು ಸಿಚುವೇಷನಲ್ಲಿ ಪ್ರತಿಯೊಂದು ಆಹಾರದ ಬೆಲೆ ಆಗಿರ್ಬೋದು, ಅಥವಾ ಒಂದು ಬಟ್ಟೆ ಆಗಿರ್ಬೋದು, ಒಂದು ಗೋಲ್ಡ್ ಆಗಿರ್ಬೋದು, ಯಾವುದೇ ಒಂದು ವೆಹಿಕಲ್ ತೊಗೋಬೇಕಂತಂದ್ರೂ ಕೂಡ, ಅಥವಾ ಮನೆ ತೊಗೋಬೇಕು, ಸೈಟ್ ತೊಗೋಬೇಕು, ಏನಂದ್ರೂ ಕೂಡ ಮನಿ ಅನ್ನೋದು ಇಂಪಾರ್ಟೆಂಟ್. ಸೊ ಎಲ್ಲದರ ರೇಟ್ ಕೂಡ ಇವಾಗ ಹೈ ಆಗಿದೆ. ಹಾಗಾಗಿ ನಾವು ಎಷ್ಟು ಮನಿ ಸೇವಿಂಗ್ ಮಾಡ್ತೀವೋ ಪ್ರತಿಯೊಂದಕ್ಕೂ ಕೂಡ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಮಕ್ಕಳು ಒಂದು ಎಜುಕೇಷನ್ಗಾಗಿರ್ಬೋದು, ಅಥವಾ ಮ್ಯಾರೇಜಿಗಾಗಿರ್ಬೋದು, ಇಲ್ಲ ಅಂತಂದರೆ ಯಾವುದೋ ಒಂದು ಚಿಕ್ಕದಾಗಾದರೂ ನಾವು ಮನಿ ಸೇವಿಂಗ್ನ ಮಾಡಿಕೊಂಡಾಗ ಯಾವುದಕ್ಕಾಗಲಿ ನಾವು ಯೂಸ್ ಮಾಡ್ಕೊತೀವಿ. ಫಸ್ಟ್ ಬಂದುಬಿಟ್ಟು ನಾವು ಮನಿ ಸೇವಿಂಗ್ ಮಾಡ್ಕೋತೀವಿ ಅನ್ನೋದು ಒಂದು ಚಾಲೆಂಜಿಂಗ್ನ ನಾವು ತೊಗೋಬೇಕು. ಪ್ರತಿ ಸಲನೂ ನಾನು ಹೇಳೋದು ಒಂದೇ, ಮನಿ ಸೇವಿಂಗ್ ಮಾಡ್ತಾಯಿದ್ದೀವಿ ಅಂದರೆ ಅದನ್ನೊಂದು ಚಾಲೆಂಜ್ ರೀತಿ ತೊಗೋಬೇಕು. ಇಲ್ಲ ಅಂತಂದರೆ ಸುಮ್ಮನೆ ಏನೋ ಮನಿ ಸೇವಿಂಗ್ ಮಾಡ್ತಾಯಿದ್ದೀವಿ ಅನ್ನೋ ರೀತಿ ಇದಾಗುತ್ತೆ. ಬಟ್ ಪರ್ಟಿಕ್ಯುಲರಾಗಿ ಈ ಒಂದು ಪೀರಿಯಡಿಂದ ಲಾಸ್ಟ್ ನಾವು ಎಲ್ಲಿವರೆಗೂ ಮನಿ ಸೇವಿಂಗ್ ಮಾಡ್ತೀವಿ ಅಂತ ಡಿಸೈಡ್ ಮಾಡಿರ್ತೀವೋ ಅಲ್ಲಿವರೆಗೂ ಕೂಡ ಕಂಟಿನ್ಯೂ ಆಗಿ ಮಾಡಬೇಕು. ಮತ್ತು ಒಂದು ಯಾವುದೇ ಒಂದು ಮನಿ ಸೇವಿಂಗ್ ಆಗಿರ್ಬೋದು, ಚಿಕ್ಕದಾಗಿ ಇರೋದಕ್ಕಿಂತ ಅಂದರೆ ಲಾಂಗ್ ಟೈಮ್ ಇದ್ದರೆ ತುಂಬ ಬೆಸ್ಟು. ಇಲ್ಲಾಂದರೆ ಒಂದು ವಾರ ಮಾಡೋದು, ಒಂದು ತಿಂಗಳು ಮಾಡೋದು, ಇಲ್ಲ ಒಂದು 3 ತಿಂಗಳು ಮಾಡೋದು, ಇಲ್ಲಾಂದರೆ ಒಂದು 6 ತಿಂಗಳು ಮಾಡೋದು, ಆಮೇಲೆ ಕೈ ಬಿಟ್ಬಿಡೋದು, ಹಾಗೆಲ್ಲ ಮಾಡ್ತಾರೆ. ಬಟ್ ಆ ಥರ ಮಾಡಬಾರ್ದು. ಅಟ್ಲೀಸ್ಟ್ ಅಂದ್ರೂ 1 ಇಯರ್ವರೆಗೂ ನಾವು ಕಂಟಿನ್ಯೂ ಆಗಿ ಮಾಡಿದರೆ ನಮಗೆ ಒಂದು ದೊಡ್ಡ ಅಮೌಂಟ್ ಅನ್ನೋದು ಸೇವ್ ಆಗುತ್ತೆ. ಸೊ ಇದನ್ನು ಒಂದು ತಲೆಯಲ್ಲಿ ಇಟ್ಕೊಂಡು ಯಾವುದೇ ಒಂದು ಮನಿ ಸೇವಿಂಗ್ ಮಾಡ್ತಾ ಇದ್ದೀನಿ ಅಂತಂದರೆ ಲಾಂಗ್ ಪೀರಿಯಡ್ ಮಾಡ್ಕೊಳ್ಳಿ. ಮತ್ತು ಒಂದು ಬುಕ್ ಅನ್ನೋದನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ. ಯಾಕಂದರೆ ಇವತ್ತಿನ ಡೇಟಿಂದ ನಾವು ನೆಕ್ಸ್ಟು ಯಾವ ಡೇವರೆಗೂ ನಾವು ಹಾಕ್ಬೇಕು ಅಂತಂದು ಮೆನ್ಷನ್ ಮಾಡಿಕೊಂಡು, ಸೊ ಅಲ್ಲಿವರೆಗೂ ಕೂಡ ನಾನು ಹೇಳ್ದಂಗೆ ನೀವು ಮಾಡ್ತಾ ಹೋದರೆ, ಕಂಟಿನ್ಯೂ ಆಗಿ ಆ ಒಂದು ಟಿಪ್ಸ್ನ ಫಾಲೋ ಮಾಡ್ತಾ ಹೋದರೆ ನಿಮಗೆ ಕರೆಕ್ಟಾಗಿ ಒಂದು ಲೆಕ್ಕ ಅನ್ನೋದು ಸಿಗುತ್ತೆ. ಹಾಗೆ ನಾನು ಏನಾದರೂ ಇವಾಗ ಹೇಳುವಂಥ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಸ್ವಲ್ಪ ಡೌಟ್ ಇತ್ತು, ಅಥವಾ ನನಗೆ ಅರ್ಥ ಆಗಲಿಲ್ಲ, ಮತ್ತು ಏನು ಮಾಡೋದು ಅಂತಂದರೆ ನೀವು ಕಾಮೆಂಟ್ ಮಾಡಬೇಕಾದ್ರೆ ಕೇಳ್ಬೋದು. ಇಲ್ಲ ಅಂತಂದರೆ ಮೊದಲು ಒಂದು ಬುಕ್ನ ನೀವು ಬರೆದು ಇಟ್ಕೊಂಡ್ರೆ ನಿಮ್ಗೆ ಒಳ್ಳೆಯದು. ಹಾಗಾಗಿ ಇವಾಗ ನಮ್ಮ ಮನಿ ಸೇವಿಂಗ್ ಅನ್ನೋದನ್ನು ನಿಮಗೆ ಯಾವ ರೀತಿ ಮಾಡೋದಂತ ಹೇಳ್ತೀನಿ, ಯಾವ ರೀತಿ ನಾವು ಅಮೌಂಟ್ನ ಸೇವ್ ಮಾಡ್ಬೋದು ಅಂತಲೂ ಕೂಡ ಹೇಳ್ತೀನಿ. ಬಟ್ ಈ ವಿಡಿಯೋದಲ್ಲಿ ಅದು ಲೆಂತ್ ಆಗುತ್ತೆ. ಹಾಗಾಗಿ ನಾನು ಮನಿ ಸೇವಿಂಗ್ನ ಯಾವ ಒಂದು ಅಮೌಂಟಿಂದ ಸ್ಟಾರ್ಟ್ ಮಾಡಿ ಯಾವ ಥರ ಸೇವಿಂಗ್ಸ್ನ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವತ್ತಿನ ಒಂದು ಮನಿ ಸೇವಿಂಗ್ ಚಾಲೆಂಜ್ ಅನ್ನೋದು ಯಾರಾದರೂ ಸ್ಟಾರ್ಟ್ ಮಾಡ್ತಾಯಿದ್ರೆ ಅಂದರೆ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಮತ್ತು ನಾನು ಹೇಳಿರೋಂಥ ಟಿಪ್ಸ್ನ ನೀವು ಫಾಲೋ ಮಾಡ್ತಾಯಿದ್ರೆ ಅಂದರೆ ಅವ್ರಿಗೂ ಕೂಡ ಆಲ್ ದ ಬೆಸ್ಟ್, ಓಕೆನಾ? ಇವಾಗ ನಾನಿವತ್ತು ಹೇಳುವಂಥ ಮನಿ ಸೇವಿಂಗ್ ಬಂದುಬಿಟ್ಟು 50 ರೂಪೀಸಿಂದ ಸ್ಟಾರ್ಟು, 50 ರೂಪಾಯಿಂದ ಮನಿ ಸೇವಿಂಗ್ನ ಮಾಡ್ತೀವಿ. ಸೊ ಯಾವ ಥರ ಮಾಡ್ತೀವಿ ಅನ್ನೋದನ್ನು ನಾನು ಕರೆಕ್ಟಾಗಿ ಹೇಳ್ತಾ ಹೋಗ್ತೀನಿ. ಅಕಸ್ಮಾತ್ ಅರ್ಥ ಆಗದೇ ಇದ್ದರೆ ಏನು ಸ್ಟಾರ್ಟಿಂಗ್ ಇಂದ ನೀವು ವಿಡಿಯೋನ ನೋಡ್ತಾ ಹೋಗಿ, ಆವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಫಸ್ಟ್ ಮಂತ್ ನಾನು ಈ ಒಂದು ಮನಿ ಸೇವಿಂಗ್ನ 1 ಇಯರ್ವರೆಗೂ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಆಯಿತಾ? 1 ಇಯರಲ್ಲಿ ನಾನು ಯಾವ ಥರ ಸೇವಿಂಗ್ಸ್ನ ಮಾಡ್ತೀನಿ ಅನ್ನೋದನ್ನು ಇಲ್ಲಿ ಹೇಳ್ತೀನಿ. 1 ಮಂತಲ್ಲಿ ನಮಗೆ 4 ವೀಕ್ಸ್ ಬರುತ್ತೆ. ಫಸ್ಟ್ ವೀಕ್ ನಾನು ಇಲ್ಲಿ ನಿಮ್ಗೆ ಮೆನ್ಷನ್ ಮಾಡಿ ತೋರಿಸ್ತೀನಿ. ಫಸ್ಟ್ ವೀಕಲ್ಲಿ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ, ಫೋರ್ತ್ ಡೇ, ಫಿಫ್ತ್ ಡೇ, ಸಿಕ್ಸ್ತ್ ಡೇ, ಸೆವೆಂತ್ ಡೇ, ಆಯಿತಾ? ಸೊ 7 ದಿನ ಇರುತ್ತೆ ಒಂದು ವಾರದಲ್ಲಿ. ಅಲ್ಲಿ ನಾವು ಯಾವ ರೀತಿ ಅಮೌಂಟನ್ನು ನಾವು ಹಾಕ್ತಾ ಹೋಗ್ಬೇಕಂತ ಹೇಳ್ತೀನಿ. ಇದು ಕಂಟಿನ್ಯೂ ಆಗಿ ಹಾಕುವಂಥ ಅಮೌಂಟ್ ಅಲ್ಲ, ಇದರಲ್ಲಿ ಮತ್ತೆ ಗ್ಯಾಪ್ ಕೊಡುವಂಥದ್ದು ಇರುತ್ತೆ. ಹೇಗಂತ ನಾನು ಹೇಳ್ತೀನಿ. ಫಸ್ಟ್ ಡೇ ಬಂದುಬಿಟ್ಟು ನಾನು 50 ರೂಪಾಯಿ ಹಾಕಿದೆ ಅಂತ ಅಂದ್ಕೊಳ್ಳಿ. ಒಂದು ಉಂಡಿ ಮಾಡಿಕೊಂಡು 50 ರೂಪಾಯಿ ಹಾಕಿದೆ. ಅದಾದಮೇಲೆ ನೆಕ್ಸ್ಟ್ ಡೇ
ಎರಡನೇ ದಿನ ಬಂದುಬಿಟ್ಟು ಅದಕ್ಕೆ ಒಂದು 50 ರೂಪಾಯಿ ಎಕ್ಸ್ಟ್ರಾ ಮಾಡಿಕೊಂಡ್ರೆ ಅಂದರೆ 100 ರೂಪಾಯಿ ಹಾಕಿದೆ. ಅದಾದಮೇಲೆ ಮತ್ತೆ ಒಂದು 50 ರೂಪಾಯಿ ಎಕ್ಸ್ಟ್ರಾ ಮಾಡ್ಕೋತೀನಿ, ಆವಾಗ 150 ಆಗುತ್ತೆ. ಮತ್ತು 4ನೇ ದಿನವೂ ಕೂಡ 50 ರೂಪಾಯಿ ಎಕ್ಸ್ಟ್ರಾ ಮಾಡ್ಕೋತೀನಿ, 5ನೇ ದಿನವೂ ಕೂಡ ಎಕ್ಸ್ಟ್ರಾ ಮಾಡ್ಕೋತೀನಿ, ಆಮೇಲೆ 6ನೇ ದಿನ ಎಕ್ಸ್ಟ್ರಾ ಮಾಡ್ಕೋತೀನಿ, ಆವಾಗ 300 ರೂಪಾಯಿ ಆಗುತ್ತೆ. ಈ 7ನೇ ದಿನ ಬಂದುಬಿಟ್ಟು ನಾವೇನೂ ಹಾಕೋದಿಲ್ಲ, ಓಕೆನಾ. ಸೊ ಈ ಥರ ಇರುತ್ತೆ. ಮತ್ತು ನೆಕ್ಸ್ಟ್ ಸೆಕೆಂಡ್ ವೀಕ್ ಕೂಡ ಇದೇ ರೀತಿಯೇ ಕಂಟಿನ್ಯೂ ಆಗ್ತೀವಿ. ಫಸ್ಟ್ ಡೇ 50 ರೂಪೀಸ್, ಸೆಕೆಂಡ್ ಡೇ 100, ಆಮೇಲೆ ಥರ್ಡ್ ಡೇ 150, ಫೋರ್ತ್ ಡೇ 200 ರೂಪಾಯಿ, 5ನೇ ದಿನ 250, 6ನೇ ದಿನ 300 ಮತ್ತು 7ನೇ ದಿನ ಗ್ಯಾಪ್. ಈ ಥರ ಇರುತ್ತೆ. ಒಂದು ತಿಂಗಳಲ್ಲಿ ನಮಗೆ ಬಂದುಬಿಟ್ಟು 4 ವಾರ ಬರುತ್ತಲ್ವಾ, 4 ವಾರ ಬರುತ್ತೆ. 4 ವಾರದಲ್ಲಿ ನಾವು 4 ದಿನ ಲೆಸ್ ಮಾಡ್ತೀವಿ. 7ನೇ ದಿನ ಏನಿರುತ್ತೋ ಲಾಸ್ಟ್ ಡೇ ನಾವು ಹಾಕೋದಿಲ್ಲ ಅಮೌಂಟು. ಒಂದು ವೀಕಲ್ಲಿ ನಾವು ಎಷ್ಟು ಅಮೌಂಟ್ ಸೇವ್ ಮಾಡ್ತೀವಿ ಅಂತ ಹೇಳ್ತೀವಿ ನೋಡಿ. ಒಂದು ವಾರಕ್ಕೆ ನಮಗೆ ಸೇವ್ ಆಗುವಂಥ ಅಮೌಂಟು ನೀವು ಈ ಪ್ರೊಸೀಜರಲ್ಲಿ ಸೇವ್ ಮಾಡಿದರೆ 1050 ರೂಪಾಯಿ ನಿಮಗೆ ಸೇವ್ ಆಗುತ್ತೆ, ಆಯಿತಾ. 1050 ರೂಪಾಯಿ ಒಂದು ವಾರಕ್ಕೆ ಸೇವ್ ಆಯಿತು ಅಂತಂದರೆ 1050 ತಿಂಗಳಲ್ಲಿ 4 ವಾರ ಬರುತ್ತೆ. 4 ವಾರಕ್ಕೆ ನಾವು ಇದೇ ರೀತಿ ನಾವು ಕಂಟಿನ್ಯೂ ಆಗಿ ಸೇವ್ ಮಾಡಿದ್ವಿ ಅಂತಂದರೆ ನಮಗೆ ಸಿಗುವಂಥ ಅಮೌಂಟ್ ಬಂದುಬಿಟ್ಟು 4200 ರೂಪಾಯಿ ಅಮೌಂಟ್ ಅನ್ನೋದು ಸಿಗುತ್ತೆ, ಆಯಿತಾ. ಇದೇ 4200 ರೂಪಾಯಿ ನಮಗೆ 1 ಮಂತ್ಗೆ ಸಿಕ್ತು ಅಂತ ಅಂದ್ಕೊಳ್ಳಿ. ಇದನ್ನು ನಾವು 12 ತಿಂಗಳು, ವರ್ಷಕ್ಕೆ 12 ತಿಂಗಳಲ್ವಾ, 4200 ಇಂಟು 12 ತಿಂಗಳು ಕೂಡ ನಾವು ಇದೇ ಪ್ರೊಸೀಜರ್ನ ಫಾಲೋ ಮಾಡಿದರೆ ನಮಗೆ ಸಿಗುವಂಥ ಅಮೌಂಟ್ ಬಂದುಬಿಟ್ಟು 50,400 ರೂಪಾಯಿ ನಿಮಗೆ ಅಮೌಂಟ್ ಅನ್ನೋದು ಸಿಗುತ್ತೆ ನೋಡಿ. ಈಸಿ ಮೆಥಡಲ್ಲಿ ನಾವು ಸೇವಿಂಗ್ಸ್ನ ಮಾಡ್ತೀವಿ. ಮತ್ತು ಕೆಲವೊಬ್ರು ಏನು ಅನ್ಕೋತಾರೆ ಅಂದರೆ, ಇವಾಗ 6th ಡೇ ನಾವು ಏನು 300 ರೂಪಾಯಿ ಹಾಕಿರ್ತೀವೋ 7ನೇ ದಿನ ಗ್ಯಾಪ್ ಕೊಡ್ತೀವಿ, ನೆಕ್ಸ್ಟು ಮತ್ತೆ 2ನೇ ವಾರದಿಂದ ಮತ್ತು 300 ರೂಪಾಯಿ ಇಲ್ಲಿ ಹಾಕಿರ್ತೀವಲ್ವ, ಕಂಟಿನ್ಯೂ ಆಗಿ 350 ಹಾಕಬೇಕಾ ಅಂತ ಅಂದರೆ ಆ ಥರ ಹಾಕೋಕೆ ನಿಮ್ಗೆ ಶಕ್ತಿ ಇದ್ದರೆ ಹಾಕಿ, ಇಲ್ಲ ಅಂತಂದರೆ ಮತ್ತೆ ಇದೇ ಪ್ರೊಸೀಜರ್ನ ಫಾಲೋ ಮಾಡಿ. ನಾನು ಹೇಳೋವಂಥದ್ದು ಈ ವಿಡಿಯೋದಲ್ಲಿ ಇದೇ ಪ್ರೊಸೀಜರ್ನ ನೀವು 1 ವರ್ಷದವರೆಗೂ ಕೂಡ ಫಾಲೋ ಮಾಡಿದರೆ ನಿಮಗೆ ಟೋಟಲಾಗಿ 50,400 ರೂಪಾಯಿ ಸಿಗುತ್ತೆ, ಆಯಿತಾ. ಇದನ್ನೇ ನೀವು 2 ವರ್ಷಕ್ಕೆ ಟ್ರೈ ಮಾಡಿದ್ರಿ ಅಂತ ಅಂದ್ಕೊಳ್ಳಿ. 4200 ರೂಪಾಯಿನ 12 ತಿಂಗಳು ಅಂದರೆ 1 ವರ್ಷ, 24 ತಿಂಗಳು 2 ವರ್ಷಕ್ಕೆ, 24 ತಿಂಗಳು ಕೂಡ ನೀವು ಟ್ರೈ ಮಾಡಿದರೆ 1,08,000 ರೂಪಾಯಿ ಅಮೌಂಟು ಇಲ್ಲಿ ಸೇವ್ ಆಗುತ್ತೆ. ಸೊ ನೋಡಿದ್ರಲ್ವ, ಚಿಕ್ಕ ಒಂದು ಮೆಥಡು, ಬಟ್ ನಾವು ಅದನ್ನು ಕ್ಲಿಯರಾಗಿ ಒಂದು ಲೆಕ್ಕಾಚಾರದಲ್ಲಿ ಮಾಡ್ಕೊಳ್ತಾ ಹೋದರೆ ನಮಗೆ ಕಂಟಿನ್ಯೂ ಆಗಿ ಒಂದು ದಿನ ಕೂಡ ಗ್ಯಾಪ್ ಕೊಡ್ದಂಗೆ 1 ಇಯರ್ವರೆಗೂ, ಇಲ್ಲಾಂದರೆ 2 ವರ್ಷದವರೆಗೂ ನೀವು ಕಂಟಿನ್ಯೂ ಆಗಿ ಮಾಡ್ಕೊಂಡ್ರಿ ಅಂತಂದರೆ ಇಷ್ಟು ಅಮೌಂಟ್ ಸಿಗುತ್ತೆ ಅಲ್ವಾ. ಮನಿ ಸೇವಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಮನಿ ಸೇವಿಂಗ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು, ನಾವು ಮನಿ ಸೇವಿಂಗ್ ಮಾಡ್ತಾ ಇದ್ದೀವಿ ಅಂದರೆ ನಿಮ್ಗೆ ಆಲ್ರೆಡಿ ಐಡಿಯಾಸ್ ಬರ್ತಾ ಹೋಗುತ್ತೆ. ಇವತ್ತು 100 ರೂಪಾಯಿ ಹಾಕ್ಬೇಕಿತ್ತಪ್ಪ, ಏನು ಮಾಡೋದು, ಇವಾಗ ಮಾಡುವಂಥ ಖರ್ಚು ಏನಿರುತ್ತೋ ಅದನ್ನು ಸ್ವಲ್ಪ ಕಡಿಮೆ ಮಾಡೋಣ ಇವತ್ತಿನ ದಿನದಲ್ಲಿ ಅಂತ ಅಂದ್ಕೊಂಡು ಅದರಲ್ಲಿ ಸೇವಿಂಗ್ಸ್ ಮಾಡ್ಕೊಳ್ತಾ ಅದನ್ನು ಹಾಕ್ತಾ ಹೋಗ್ತೀವಿ. ಸೊ ನಮಗೆ ಆಟೋಮೆಟಿಕ್ಲಿ ಅರ್ಥ ಆಗುತ್ತೆ. ಸೊ ಆ ಡೇದಲ್ಲಿ ಏನಿರುತ್ತೋ ಅದನ್ನು ಹಾಕಬೇಕು. ಸೊ ನಾವೇನೋ ಜಾಸ್ತಿ ಖರ್ಚು ಮಾಡ್ತಾ ಇದ್ದೀವೋ ಅದನ್ನು ನಿಲ್ಲಿಸ್ಬೇಕು ಅನ್ನೋದು ನಮಗೆ ಬರುತ್ತೆ, ಐಡಿಯಾಸ್ ಕೂಡ ನಮಗೆ ಬರುತ್ತೆ. ಸೊ ನೀವು ಇದನ್ನು ಫಾಲೋ ಮಾಡಿ ಡೆಫಿನೆಟ್ಲಿ ನೀವು ಈ ಅಮೌಂಟನ್ನು ನೀವು ರೀಚ್ ಆಗೇ ಆಗ್ತೀರ, ಓಕೆನಾ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.